Okay, so next we will go with the in details regarding the classification of organic compound, right? First we will go with the what is acyclic and open chain compounds. Acyclic ಅಥವಾ open chain compound ಅಂದ್ರೇನು? So what is that? So definition here you can see, right? Organic compounds in which all the carbon atoms are linked to one another to form open chains, either straight or branched, are called acyclic or open chain or aliphatic compounds. ಯಾವ್ದು ಬೇಕಾದರೂ ಕೇಳ್ಬೋದು. ವಾಟ್ ಈಸ್ aliphatic compounds, what is open chain and what is acyclic? cyclic ಆಗಬಾರ್ದು, ರೈಟ್? ಇಟ್ ಶುಡ್ ಬಿ ಓಪನ್, ರೈಟ್? ಏನಾಗುತ್ತೆ ಅಲ್ಲಿ ಕಾರ್ಬನ್ ಅನ್ನೋಂಥದ್ದು ಏನಾಗುತ್ತೆ, ಸೊ ಒಂದೊಂದು ಕಾರ್ಬನ್ ಏನಾಗುತ್ತೆ, ದೇ ಶುಡ್ ಬಿ ಲಿಂಕ್ಡ್, ರೈಟ್? ಸೊ ಈ ರೀತಿ ಕಂಟಿನ್ಯೂಸ್ ಲಿಂಕ್ ಆಗಿರುತ್ತೆ, ಸ್ಟ್ರೈಟ್ ಚೈನ್ ಬರುತ್ತೆ, ಆರ್ ಇಟ್ ಮೇ ಬಿ ಬ್ರಾಂಚೆಡ್, ರೈಟ್? ಸೊ ಇಟ್ ಮೇ ಬಿ ಬ್ರಾಂಚೆಡ್, ಅಲ್ಲಿ ಬ್ರಾಂಚಸ್ ಕೂಡ ಆಗ್ಬೋದು. ಸೊ ವಿ ಹ್ಯಾವ್ ಟು ಸ್ಯಾಟಿಸ್ಫೈ ದಿ ವ್ಯಾಲೆನ್ಸಿ ಆಫ್ ಕಾರ್ಬನ್ ಆಟಮ್ಸ್. ಯಾವುದೇ ಕಾರ್ಬನ್ ಆಟಮ್ಸ್ ಇರ್ಬೋದು, ವ್ಯಾಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಬೇಕು. ಸೊ ಇಟ್ ಈಸ್ ಐದರ್ ಫ್ರಮ್ hydrogen or any other functional group. Okay, right? Once again, what is acyclic compound? Organic compounds in which all the carbon atoms are linked to one another to form what? Straight chain or else open chain. Either straight or branched are called acyclic or open chain or else aliphatic compounds. Example, ಯಾವುದಾದ್ರೂ ಎಕ್ಸಾಂಪಲ್ ಅನ್ನು ಕೊಡುವ, ಬ್ಯೂಟೇನ್. ಬ್ಯೂಟೇನ್ ಇಸ್ ಸ್ಟ್ರೈಟ್. ಸೊ 1 2 3 4, ರೈಟ್? 4 ಕಾರ್ಬನ್ ಇದೆ, ಬ್ಯೂಟೇನ್ ಅಂತ ಹೇಳ್ತೀವಿ. ನಂತರ ಏನಾಗುತ್ತೆ, ಸೆಕೆಂಡ್ ಕಾರ್ಬನಲ್ಲಿ ಒಂದು ಬ್ರಾಂಚ್ ಫಾರ್ಮೇಷನ್ ಆಗಿದೆ ಬಿಕಾಸ್ ಆಫ್ CH3, ರೈಟ್? ಅಟ್ ದ ಸೆಕೆಂಡ್ ಕಾರ್ಬನ್ ಆಟಮ್. ಇಲ್ಲಿಂದ ಹೋದ್ರು ಸೆಕೆಂಡ್, ಈ ಕಡೆಯಿಂದ ಹೋದ್ರು ಸೆಕೆಂಡ್, ಅಂಡ್ ಇಟ್ ಈಸ್ ವಾಟ್? ಐಸೋಬ್ಯೂಟೇನ್. ಕಾಮನ್ ನೇಮ್ ಕೊಡ್ತೀವಿ, ಐಸೋಬ್ಯೂಟೇನ್, ರೈಟ್? ಅಯೋಪ್ಯಾಕ್ ನಾಮಿನ್ಕ್ಲೇಚರ್ ಕಲಿಬೇಕು, ಇದನ್ನು ಹೇಗೆ ನೇಮಿಂಗ್ ಮಾಡುವಂಥದ್ದು, ರೈಟ್? ಈ ಕಾಂಪೌಂಡನ್ನು ಹೇಗೆ ನೇಮಿಂಗ್ ಮಾಡುವಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಕಾಂಪೌಂಡ್ 1 2 3, ರೈಟ್? 3 ಕಾರ್ಬನ್ ಆಟಮ್ಸ್ ಆರ್ ದೇರ್, 1 OH ಗ್ರೂಪ್ ಇಸ್ ದೇರ್, ರೈಟ್? ಸೊ 1 2 3 ಕೊಡ್ತೇವೆ, ರೈಟ್? ಮೀತಾ ಈತಾ ಪ್ರೋಪಾ, ಸೊ ಪ್ರೋಪೇನ್, ರೈಟ್? ಒಂದು ಆಲ್ಕೋಹಾಲ್ ಗ್ರೂಪ್ ಇದೆ, ಅದರಿಂದ ಪ್ರೋಪೇನ್ 1 ಆಲ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ವಾಟ್? acyclic or open chain compound, right? Open chain compound ಅಂತ ಹೇಳ್ತೀವಿ, right? Clear? So this is organic compound in which all the carbon atoms linked in a straight line or a straight chain or it is in branch are called what? Acyclic or open chain compounds. Okay, so next we will go for what? Cyclic compounds, right? Cyclic compounds ಅಂದರೆ ನೋಡಿ ಇಲ್ಲಿ, ಸೊ ಕಾರ್ಬನ್ ಆಟಮ್ ಏನಂತದ್ದು ಏನಾಗಿದೆ ಇವಾಗ, ಸೊ ಚೈನ್ ಆಗಿದೆ. ನಾನು ಆವಾಗಲೇ ಹೇಳಿದ್ದೇನೆ 1 2 3 4. ಸೊ 1 ಮತ್ತು 4 ಕಾರ್ಬನನ್ನು ಲಿಂಕ್ ಮಾಡಿದರೆ ಏನಾಗುತ್ತೆ ನನಗೆ, ಸೊ ಸಿ ಹಿಯರ್ ಕಾರ್ಬನ್ 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 ಕಾರ್ಬನ್, ರೈಟ್? ಸೊ ದಿಸ್ ಇಸ್ ಅ ಫಸ್ಟ್ ಕಾರ್ಬನ್, ದಿಸ್ ಇಸ್ ಐ ವಿಲ್ ರೈಟ್ ಹಿಯರ್ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್. ಸೊ ಕಾರ್ಬನ್ ನಂಬರ್ 1 ಆ್ಯಂಡ್ ಕಾರ್ಬನ್ ನಂಬರ್ 4 I have linked, right? Now what happens? So you have the cyclic. ಇವಾಗ ಏನಾಗಿದೆ ನಮಗೆ ಸೈಕ್ಲಿಕ್ ಕಾಂಪೌಂಡ್ ಎನ್ನುವಂಥದ್ದು ಫಾರ್ಮೇಷನ್ ಆಗಿದೆ. ಸೊ ಈ ರೀತಿ ಏನಾಗಿರಬೇಕು, ದರ್ ಶುಡ್ ಬಿ ಅ ಲಿಂಕ್ ಬಿಟ್ವೀನ್ ವಾಟ್? ಕಾರ್ಬನ್ ಆ್ಯಂಡ್ ಕಾರ್ಬನ್. ಸೊ ಈ ರೀತಿ ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು? ಸೈಕ್ಲಿಕ್ ಅಂತ ಹೇಳ್ತೀವಿ, ಸೈಕ್ಲಿಕ್. ದ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಅಟ್ ಲೀಸ್ಟ್ 1 ರಿಂಗ್ ಏನಾಗಿರಬೇಕು ಅಲ್ಲಿ, ಸೊ ಅಟ್ ಲೀಸ್ಟ್ 1 ಸಿಂಗಲ್ ರಿಂಗ್ ಇರಬೇಕು, ಆರ್ ಕ್ಲೋಸ್ಡ್ ಚೈನ್ಸ್ ಆಫ್ ಆಟಮ್ಸ್ ಆರ್ ಕಾಲ್ಡ್ ದಿ ಸೈಕ್ಲಿಕ್. ಕ್ಲೋಸ್ಡ್ ಚೈನ್ ಆಗಿರಬೇಕು. ಸೊ ಲೈಕ್ ದಿಸ್ there is a linkage between what? Carbon to carbon, continuous linkage, and there is a formation of what? Chain, not chain, so that is closed chain. Okay, closed chain ಅಂತ ಹೇಳ್ತೀವಿ, are called cyclic compounds. They are further classified into 2 types. So ಪುನಃ ಏನಾಗುತ್ತೆ cyclic compound ಎನ್ನುವಂಥದ್ದು, so you can classify in 2 types. Number 1 ನೋಡಿ, alicyclic, right? Alicyclic. So ali means it is related to what? Aliphatic. ali ಎಲ್ಲಿದೆ ನೋಡಿ, aliphatic ಅಂತ ಹೇಳ್ತೀವಿ. ALI ಎಲ್ಲಿ ಬಂದಿದೆ, ಅದು ಅಲಿಫ್ಯಾಟಿಕ್ ಅಲ್ಲಿ ಬಂದಿದೆ. ಸೊ ಇಲ್ಲಿ ನೋಡಿ, ಅಲಿ ಕೂಡ ಇದೆ ಮತ್ತು ಸೈಕ್ಲಿಕ್ ಕೂಡ ಇದೆ. ಸೈಕ್ಲಿಕ್ ಇಸ್ ನಥಿಂಗ್ ಬಟ್ ಇಟ್ ಶುಡ್ ಬಿ ಸೈಕ್ಲಿಕ್. ಅಲಿಫ್ಯಾಟಿಕ್, ಸೊ ಅಲಿಫ್ಯಾಟಿಕ್ ಅಂದರೆ ಅದರದ್ದೊಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಸೊ ದ್ಯಾಟ್ ಕ್ಯಾರೆಕ್ಟರಿಸ್ಟಿಕ್ ವಿ ಆರ್ ಕಾಲಿಂಗ್ ಅಲಿಫ್ಯಾಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಅಲಿಫ್ಯಾಟಿಕ್ ಅಂತ ಹೇಳ್ಬೋದು, ರೈಟ್? ಸೊ ನಾವು ಅಲಿಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಎಲ್ಸ್ ಯು ಕ್ಯಾನ್ ಸೇ ಇಟ್ ಈಸ್ ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್, ರೈಟ್? ಅಲಿಸೈಕ್ಲಿಕ್ ಆರ್ ಎಲ್ಸ್ ಕಾರ್ಬೋಸೈಕ್ಲಿಕ್ ಅಂತ ಹೇಳ್ತೀವಿ. ಹಾಗಾದರೆ ಕಾರ್ಬೋಸೈಕ್ಲಿಕ್ ಅಂದ್ರೇನು, ರೈಟ್? ಸೊ ಹಿಯರ್ these are carbocyclic compounds, ಏನು ಹೇಳ್ತೀವಿ ನಾವು ಅದನ್ನು? carbocyclic compounds which resembles aliphatic compounds in their properties. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಕಾರ್ಬನನ್ನು ಬಿಟ್ಟು ಮತ್ತು ಬೇರೆ ಯಾವುದೂ ಆಟಮ್ ಇರಬಾರ್ದು, ಅದರಿಂದ ಕಾರ್ಬನ್, ಸೊ ಓನ್ಲಿ ಕಾರ್ಬನ್ ಹಿಯರ್, ಸೊ 4 ಕಾರ್ಬನ್, ದರ್ ಇಸ್ ನೋ ಅದರ್ ಕಾರ್ಬನ್. ಸೊ ಆವಾಗ ಏನು ಹೇಳ್ತೀವಿ ನಾವು ಅದನ್ನು? ಅಲಿಸೈಕ್ಲಿಕ್. ಸೊ ಅಲಿಸೈಕ್ಲಿಕ್ ಆರ್ ಕಾರ್ಬೋಸೈಕ್ಲಿಕ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಅಬೌಟ್ ದಿ ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್? ಸೊ ಕ್ಯಾರೆಕ್ಟರಿಸ್ಟಿಕ್ ಎನ್ನುವಂಥದ್ದು ಏನಾಗಿರುತ್ತೆ, ಇದರದ್ದು ಅಲಿಫ್ಯಾಟಿಕ್ ಈ ಥರ ಇರುತ್ತೆ, ಆ್ಯಂಡ್ ದೇ ಶೋಸ್ ಅಲಿಫ್ಯಾಟಿಕ್ ಕ್ಯಾರೆಕ್ಟರ್ಸ್. ಸೊ ದೇ ರಿಸೆಂಬಲ್ಸ್ ದಿ ಅಲಿಫ್ಯಾಟಿಕ್ ಕಂಪೌಂಡ್ಸ್ ಇನ್ ದೇರ್ ಪ್ರಾಪರ್ಟೀಸ್. ಆದ್ದರಿಂದ ಹೇಳ್ತೀವಿ ನಾವು ಅದನ್ನು ಅಲಿಸೈಕ್ಲಿಕ್ ಆರ್
carbocyclic compounds. These are carbocyclic compounds which resembles the aliphatic compounds in their properties. ಯಾವುದೆಲ್ಲ cyclopropane. So ಇಲ್ಲಿ ಏನು ಬರಿಬೋದು, ಮಿಗತಾ ಈತ ಪ್ರೋಪ ಸೊ ಬ್ಯೂಟೇನ್. ಸೊ ಬ್ಯೂಟೇನ್ ಏನೋ ಸೈಕ್ಲಿಕ್ ಆದ್ರೆ ಹೇಳ್ತೀವಿ ನಾವು ಅದನ್ನು ಸೈಕ್ಲೋ ಸೇರಿಸ್ತೀವಿ, ಸೈಕ್ಲೋಬ್ಯೂಟೇನ್. ಸೊ 3 ಕಾರ್ಬನ್ ಇದ್ರೆ ಸೈಕ್ಲೋಪ್ರೋಪೇನ್ ಅಂತ ಹೇಳ್ತೀವಿ, 5 ಕಾರ್ಬನ್ ಇದ್ರೆ ಸೈಕ್ಲೋಪೆಂಟೇನ್ ಅಂತ ಹೇಳ್ತೀವಿ, ಸೈಕ್ಲೋಪೆಂಟೇನ್. ಕ್ಲಿಯರ್? ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ alicyclic compounds or carbocyclic. So next at the last, okay, the second of this ಆಯ್ತಾ. ಸೊ ಒಂದೇನಾಗುತ್ತೆ ಅಲಿಸೈಕ್ಲಿಕ್, ಇನ್ನೊಂದೇನಾಗುತ್ತೆ ಸೈಕ್ಲಿಕ್ ಕಾಂಪೌಂಡ್ ಅಲ್ಲಿ ಅರೋಮ್ಯಾಟಿಕ್ ಸೈಕ್ಲಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನ, ಅರೋಮ್ಯಾಟಿಕ್ ಸೈಕ್ಲಿಕ್ ಕಾಂಪೌಂಡ್. ಹಾಗಾದ್ರೆ ಅರೋಮ್ಯಾಟಿಕ್ ಸೈಕ್ಲಿಕ್ ಕಾಂಪೌಂಡ್ ಅಂದ್ರೆ ಕಾಂಪೌಂಡ್ಸ್ ಕಂಟೈನಿಂಗ್ ಅಟ್ ಲೀಸ್ಟ್ 1 ಬೆನ್ಸಿನ್ ರಿಂಗ್ ಏನಾಗಿರ್ಬೇಕಲ್ಲಿ, ಒಂದು ಬೆನ್ಸಿನ್ ರಿಂಗ್ ಖಂಡಿತವಾಗಿರಬೇಕು. ಆರ್ ಕಾಲ್ಡ್ ಅರೋಮ್ಯಾಟಿಕ್. ಏನು ಹೇಳ್ತೀವಿ ನಾವು ಅದನ್ನ, ಕಾಲ್ಡ್ ಅರೋಮ್ಯಾಟಿಕ್ ಆರ್ ಎಲ್ಸ್ ಬೆನ್ಸಿನಾಯ್ಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನ, ಬೆನ್ಸಿನಾಯ್ಡ್. ಹಾಗಾದ್ರೆ ಬೆನ್ಸಿನ್ ರಿಂಗ್ ಅಂದ್ರೇನು? ಸೊ ಬೆನ್ಸಿನ್ ರಿಂಗ್ ಅಂದ್ರೆ ವೆರಿ ಸಿಂಪಲ್, ರೈಟ್. ಬೆನ್ಸಿನ್ ರಿಂಗ್ ಅಂದ್ರೆ ಈ ರೀತಿ ಇರುತ್ತೆ. ಸಿ ಹಿಯರ್, ಕಾರ್ಬನ್ 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 ಕಾರ್ಬನ್. ಸ್ಟ್ರಕ್ಚರನ್ನು ಮತ್ತೆ ಎಲ್ಯುಸಿಡೇಷನ್ ಮಾಡಬೇಕು. ವಿ ಹ್ಯಾವ್ ಟು ಸಿ ದ ಸ್ಟ್ರಕ್ಚರ್, ಹೌ ವಿ ಆರ್ ಗೆಟಿಂಗ್ ದಿ ಸ್ಟ್ರಕ್ಚರ್. ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಈ ರೀತಿ ಇರುತ್ತೆ. ಸೊ ನಾವು ಇಷ್ಟೆಲ್ಲ ಬರೀಲಿಕ್ಕೆ ಹೋಗಲ್ಲ, ಜಸ್ಟ್ ವಿ ಆರ್ ರೈಟಿಂಗ್ ವಾಟ್ hexagon we are writing ಒಂದು. ಸೊ ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್. ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸ್ಟ್ರಕ್ಚರನ್ನು ನಾವು ಈ ರೀತಿ ಬರೀಲಿಕ್ಕೆ ಹೋಗ್ತೀವಿ, ಈ ರೀತಿ. ಸೊ ಆಲ್ ಆರ್ ದಿ ವಾಟ್ ರೆಪ್ರೆಸೆಂಟೇಷನ್ ಆಫ್ ವಾಟ್ ಬೆನ್ಸಿನ್. ಸೊ ಇದೇನಾಗುತ್ತೆ, ಬೆನ್ಸಿನ್ನ ರೆಪ್ರೆಸೆಂಟೇಷನ್ ಮಾಡುತ್ತೆ, ರೈಟ್. ಸೊ ದಿಸ್ ಆರ್ ದಿ ರೆಪ್ರೆಸೆಂಟೇಷನ್ ಆಫ್ ವಾಟ್ ಬೆನ್ಸಿನ್. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ ನಮಗೆ, C6H6 ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು, C6H6. ಮತ್ತು ಉಳಿದೆಲ್ಲದು ಕೂಡ ಹೈಡ್ರೋಜನ್. ಇಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ, ಇಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ, ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್. ಸೊ ಕಾರ್ಬನ್ ವ್ಯಾಲೆನ್ಸ್ ಎಷ್ಟು, 4 ಸ್ಯಾಟಿಸ್ಫೈ ಆಗಿದೆ ಅಲ್ಲಿ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಬೆನ್ಸಿನ್ ರಿಂಗ್ ವಿ ಆರ್ ಕಾಲಿಂಗ್. ಏನಾಗಿರಬೇಕು, ಯಾವುದಾದ್ರೂ ಒಂದು ಕಾಂಪೌಂಡಲ್ಲಿ ಒಂದು ಈ ರೀತಿ ಸ್ಟ್ರಕ್ಚರ್ ಇದ್ರೆ, ಸೊ ಇಫ್ ಯು ಆರ್ ಗೆಟಿಂಗ್ ದ ಸಿಂಗಲ್ ಸ್ಟ್ರಕ್ಚರ್ ಆಫ್ ದಿಸ್ ಬೆನ್ಸಿನ್, ಒಂದು ಕಾನ್ಸ್ಟಿಟ್ಯೂಯೆಂಟ್ ಬೆನ್ಸಿನ್ ಇದ್ರೆ ಆಯಿತು, ಆ ಕಾಂಪೌಂಡಿಗೆ ಏನು ಹೇಳ್ತೀವಿ, ದ್ಯಾಟ್ ಕಾಂಪೌಂಡ್ ಇಸ್ ಸೆಡ್ ಟು ಬಿ aromatic compound, right. The compounds containing at least 1 benzene ring are called the aromatic, or we are calling benzenoid ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನ, benzenoid, right. So example here, ಇದು ಬೆನ್ಸಿನ್ಗೆ ಎಕ್ಸಾಂಪಲ್, ಬೆನ್ಸಿನ್. ಸೊ ದಿಸ್ ಈಸ್ ದ ನ್ಯಾಫ್ಥಲಿನ್. ನ್ಯಾಫ್ಥಲಿನ್ ಬಾಲ್ ಕೇಳಿದ್ರಲ್ಲ, ನ್ಯಾಫ್ಥಲಿನ್ ಗುಳಿಗೆ ನೋಡಿ ಕೇಳಿದ್ರಲ್ಲ, ಕಾಕ್ರೋಚಿಗೆಲ್ಲ ಇಡ್ತಾರಲ್ಲ. ಸೊ ನ್ಯಾಫ್ಥಲಿನ್ ಬಾಲ್, ರೈಟ್. ಸೊ ನ್ಯಾಫ್ಥಲಿನ್ ಅಂತ ಹೇಳ್ತೀವಿ ಅದನ್ನು, ನ್ಯಾಫ್ಥಲಿನ್ ಬಾಲ್, ರೈಟ್. ಸೊ 2 ಬೆನ್ಸಿನ್ ರಿಂಗ್ ಫ್ಯೂಸ್ ಆಗಿದೆ ನೋಡಿ ಇಲ್ಲಿ. ಸೊ 2 ಬೆನ್ಸಿನ್ ರಿಂಗ್, ರೈಟ್, ನ್ಯಾಫ್ಥಲಿನ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಐ ಕ್ಯಾನ್ ರೈಟ್ ಹಿಯರ್. ಸೊ ಇಲ್ಲಿ ಬರೀತೇನೆ, ರೈಟ್. ಸೊ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಿ aromatic compounds I will write here, aromatic compound. ಯಾವುದಾದ್ರೂ ಬರಿಬೋದು, ತೊಂದರೆ ಇಲ್ಲ. ಸೊ ದಿಸ್ ಇಸ್ ದ ಫಿನೋಲ್ ಇರ್ಬೋದು, ಆಲ್ಡಿಹೈಡ್ ಇರ್ಬೋದು. ಇದನ್ನು ಬೆನ್ಜಾಲ್ಡಿಹೈಡ್ ಅಂತ ಹೇಳ್ತೀವಿ, ಇದನ್ನು ಬೆನ್ಜೋಯಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಬೆನ್ಜೋಯಿಕ್ ಆ್ಯಸಿಡ್, ಟಾಲ್ವಿನ್, ಎನಿಥಿಂಗ್, ಅನಿಲಿನ್. ಸೊ ವಾಟ್ ಎವರ್ ಇಟ್ ಮೇ ಬಿ. ಸೊ ದಿಸ್ ಆಲ್ ಆರ್ ವಾಟ್ ಎಕ್ಸಾಕ್ಟ್ಲಿ come under the aromatic compounds, right. Simply we have written here what acyclic or open chain, clear. And then cyclic, in that cyclic we have 2 types, alicyclic which resembles the aliphatic characteristic, and carbons you have what, only carbons only here, right. So hence carboxylic, not carboxylic, carbocyclic ಅಂತ ಹೇಳ್ತೀವಿ, carbocyclic we are calling. And then aromatic, at least a single benzene ring if you have in that particular compound, and that compound is said to be what, aromatic compound, okay. Next we will go with the heterocyclic compounds, right. So in that we have what, all are done with the carbon atoms. ಎಲ್ಲದೂ ಕೂಡ ಏನಾಗಿತ್ತು ಅಲ್ಲಿ, ಕಾರ್ಬನ್ ಐಟಮ್ಸ್ ಆಗಿತ್ತು, right. So acyclic ಇರ್ಬೋದು, aromatic, whatever it may be. So we have what, only carbon atoms. So instead of carbon atom we don't have any types of atoms in that particular ring or straight chain, right. Now we will move for what exactly the heterocyclic compound, right. Instead of that carbon, if you have some other atom if it is present, such as what, oxygen, nitrogen and sulfur in that particular compound, and it is said to be heterocyclic compound. Hagadre heterocyclic compound andrenu, it is a cyclic compound, clear. So it is a cyclic compound having heteroatoms, heteroatoms yaudilla, oxygen, nitrogen and the sulfur. So these are the heteroatom in the ring are called heterocyclic compound. Very simple. Cyclic compounds having one or more than
heteroatoms such as oxygen, nitrogen and sulfur in that ring, and that compound is said to be heterocyclic compound. ಏನು ಹೇಳ್ತೀವಿ ಅದನ್ನು heterocyclic compound ಅಂತ ಹೇಳ್ತೀವಿ. ಹಾಗಾದರೆ heterocyclic compound ಅಲ್ಲಿ ಪುನಃ ಏನಾಗುತ್ತೆ, so we can classify two types, right? Once again they are aromatic, okay, so they may be aromatic or else alicyclic. So ಎರಡು ರೀತಿ ಇರುತ್ತೆ, ರಿಂಗಲ್ಲಿ ಎರಡು, ಸೈಕ್ಲಿಕಲ್ಲಿ ಎರಡು ಇರುತ್ತೆ, alicyclic and the aromatic, right? Alicyclic simple compound ಅಂದ್ರೆ ಏನು, only compound, right? So carbocyclic ಅಂತ ಹೇಳ್ತೀವಿ, only carbon atoms. aromatically ಕೂಡ ಏನಾಗುತ್ತೆ ನಮಗೆ ಕಾರ್ಬನ್, only carbon. so benzene ಬರೆದ್ರೆ ಏನಾಗುತ್ತೆ ನನಗೆ, so benzene ಬರೆದ್ರೆ, so all that C. Instead of that C, if I put here some other atom here, heteroatom in that place, any one carbon, one or more, you can replace it, right? That is said to be what, heterocyclic compound. So definitely we are talking about what, heterocyclic compound. So in that, if it is alicyclic, if you have alicyclic, so then that compound is said to be alicyclic heterocyclic compound. Hagadre alicyclic heterocyclic compound, and then heterocyclic compound, and this is the definition. Cyclic having one or more than what, oxygen, nitrogen, sulfur. So anyone, it must be there, and that compound is said to be heterocyclic. Now you have a heterocyclic compound with the alicyclic. So aliphatic ಏನಾಗಿರಬೇಕು ಹಾಗಾದ್ರೆ ನೋಡುವ, heterocyclic compounds resembles aliphatic compounds in their properties. Same thing, ಏನಾಗಿರಬೇಕು, aliphatic compounds ನ ಪ್ರಾಪರ್ಟಿ ಅನ್ನು ಹೊಂದಿರಬೇಕು, are called alicyclic heterocyclic compounds, right? ಆವಾಗ ಏನಾಗಿತ್ತು ನಮಗೆ, ಸೊ alicyclic compound ಗೆ ಹೋದಾಗ ಏನಾಗುತ್ತೆ ನಮಗೆ, so this is cyclo I will write, okay, so this is cyclopentane, can you see here, right? So this is cyclopentane, right? Carbocyclic compound ಅಂತ ಹೇಳ್ತೀವಿ, all are done by what, carbon, so all that atoms are present here, carbon and hydrogen also. Then I am not writing hydrogen, okay, right? CH2, I can write CH2 and then CH2, right? So bond line formula dalli bardre enagutte, so ee reeti, right? Cyclic, okay, so I will remove that all CH2 and only carbon is there, and you can say this ring we are calling cyclopentane. Now I will remove this carbon atom, I will introduce one heteroatom such as oxygen here, and this compound is said to be what now, it is already aliphatic, right? Now I will replace it carbon with oxygen, and then it becomes what, heterocyclic compound. ಯಾವುದು heterocyclic compound ಆಯ್ತು ಇವಾಗ, alicyclic compound becomes what, heterocyclic compound. ಹಾಗಾದ್ರೆ alicyclic heterocyclic compound ಅಂದ್ರೇನು, so it should be what, alicyclic ಅಂದ್ರೇನು, they should show the property of what, aliphatic compound in the property ಇರಬೇಕು. Now one more property I am adding here, so that is heteroatom, right? ಅವಾಗ ಏನಾಗುತ್ತೆ, alicyclic heterocyclic compound, very simple, right? Alicyclic heterocyclic compound ಅಂದ್ರೆ heterocyclic compounds resembles aliphatic compounds in their properties are called the alicyclic heterocyclic compound, right? Heterocyclic compound is cyclic compound having one or more heteroatom present here, so right? ಇದಕ್ಕೆ ಏನು ಹೇಳ್ತೀವಿ, so what is the name for this compound, tetrahydrofuran ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನ, tetrahydrofuran, right? Tetrahydrofuran. Why? So we will discuss it later. So tetrahydrofuran ಅಂತ ಹೇಳ್ತೀವಿ ಇದಕ್ಕೆ, and this is what exactly, piperidine ಅಂತ ಹೇಳ್ತೀವಿ, right? Benzene ring ಇದೆ ನೋಡಿ, cyclic compound, not benzene ring here, cyclic, right? So this is different, okay, so this is different, this is aromatic, and this is cyclic, right? Cyclohexane ಅಂತ ಹೇಳ್ತೀವಿ, so this is benzene, right? This is simple acyclic, alicyclic, not acyclic, this is simple alicyclic, okay. So now I will remove this carbon and I will introduce NH here, and it is become what, piperidine. So idenagutte illi ivaga piperidine agutte, right? So this is non aromatic, so it is non aromatic, aromatic alla, idu aromatic alla, idu aromatic alla, hagadre ಏನು ಇದು, it is alicyclic or else aliphatic, you can call aliphatic, right? So ಯಾವುದೆಲ್ಲ, tetrahydrofuran and the pyridine is the example. So next you can classify aromatic. So aromatic ಅಂದ್ರೆ ಏನು, ಒಂದು benzene, at least one benzene ring, right? So this is the benzene ring, you know very well benzene ring, okay. So now I will remove this carbon atom here and I introduce nitrogen here, heteroatom, right? So ಏನಾಗಿತ್ತು, aromatic compound ಆಗಿತ್ತು, just I have removed one carbon atom here and now introduced nitrogen, and this compound now it is said to be exactly heterocyclic compound. Which heterocyclic compound? Aromatic. ಏನು ಹೇಳ್ತೀವಿ ನಾವು ಅದನ್ನ,
ಅರೋಮ್ಯಾಟಿಕ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಏನು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂದರೆ ಇದು ಡೆಫಿನೇಷನ್, ರೈಟ್. ಹಾಗಾದರೆ ಅರೋಮ್ಯಾಟಿಕ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂದ್ರೇನು? ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ರಿಸೆಂಬಲ್ಸ್ ಅರೋಮ್ಯಾಟಿಕ್ ಕಾಂಪೌಂಡ್. ಅರೋಮ್ಯಾಟಿಕ್ ಕಾಂಪೌಂಡ್ ಹಾಗೆ ಏನಾಗುತ್ತೆ ಪ್ರಾಪರ್ಟಿಯನ್ನು ಕೊಟ್ಟಿದ್ರೆ ಅದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು aromatic heterocyclic compound ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫ್ಯೂರಾನ್, ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ದಿ ಪೈರಾಲ್ ಆರ್ ಸ್ಪಿರಾಲ್. ಸೊ ಪೈರಾಲ್ ಅಂತ ಹೇಳ್ತೀವಿ, ಫ್ಯೂರಾನ್ FURAN ಫ್ಯೂರಾನ್, ಪೈರೋಲ್ ಆ್ಯಂಡ್ ದಿ ಪೆರಿಡಿನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಇದನ್ನು? ಪೆರಿಡಿನ್. ಸೊ ಪೆರಿಡಿನ್ ಡೈರೆಕ್ಟ್ ನೋಡಿ ಇಲ್ಲಿ ಅಟ್ಯಾಚ್ ಆಗಿದೆ, ರೈಟ್. ಸೊ ಇಲ್ಲಿ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ, ಬಟ್ ಇಲ್ಲಿ ಏನಾಗಿದೆ ಪೈಪೆರಿಡಿನ್ ನೋಡಿ. ಸೊ ದಿಸ್ ಇಸ್ ಡಿಫ್ರೆಂಟ್ ನೋಡಿ. ಸೊ ಈ ರೀತಿ ಇದ್ರೆ this is benzene ring, so I will write here this is benzene ring. If I introduce nitrogen here, ಏನು ಹೇಳ್ತೀವಿ ನಾವು ಅದನ್ನು ಪೆರಿಡಿನ್ ಅಂತ ಹೇಳ್ತೀವಿ, ರೈಟ್. ಬೆನ್ಸಿನ್ ರಿಂಗ್ ಅಲ್ಲ, ಸಿಂಪಲ್ ರಿಂಗ್ ಹಿಯರ್, ಸೈಕ್ಲೋಹೆಕ್ಸೇನ್. ಸೊ ಇಲ್ಲಿ ನೈಟ್ರೋಜನನ್ನು ಹಾಕಿದ್ರೆ ಏನಾಗುತ್ತೆ ನನಗೆ? ಸೊ ಇಟ್ ಈಸ್ ಸೆಡ್ ಟು ಬಿ ವಾಟ್? ಪೆರಿಡಿನ್, ರೈಟ್. ಸೊ ದಿಸ್ ಇಸ್ ಪೆರಿಡಿನ್ ಆ್ಯಂಡ್ ದಿಸ್ ಇಸ್ ಪೈಪೆರಿಡಿನ್ ಅಂತ ಹೇಳ್ತೀವಿ. ಸೊ ಪೈಪೆರಿಡಿನ್, ದಿಸ್ ಇಸ್ ಪೈಪೆರಿಡಿನ್ ಆ್ಯಂಡ್ ದಿಸ್ ಇಸ್ ಪೆರಿಡಿನ್. ಓಕೆ, ಸೊ ದಿಸ್ ಕಾಂಪೌಂಡ್ is said to be aromatic heterocyclic compound, right. So next they will ask what is the example for benzenoid aromatic compound. So benzenoid aromatic compound ಅಂದ್ರೆ ಏನು? ಅದರಲ್ಲಿ ಅಟ್ಲೀಸ್ಟ್ ಒಂದು ಬೆನ್ಸಿನ್ ರಿಂಗ್ ಇರಬೇಕು, ರೈಟ್. ಸೊ ಬೆನ್ಸಿನ್ ಇಸ್ ಎಕ್ಸಾಂಪಲ್, ಅನಿಲಿನ್ ಇಸ್ ಒನ್ ಎಕ್ಸಾಂಪಲ್, ರೈಟ್. ಸೊ ನ್ಯಾಫ್ಥಲಿನ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್. ಯಾವುದೋ ನೆನ್ಪಿಟ್ಕೊಳ್ಳಿ, ಓಕೆ. ಸೊ ಎಕ್ಸಾಂಪಲ್ ಕೇಳ್ತಾರೆ. ಸೊ ವಾಟ್ ಈಸ್ ಬೆನ್ಸಿನಾಯ್ಡ್ ಅರೋಮ್ಯಾಟಿಕ್ ಕಾಂಪೌಂಡ್? ಸೊ ದೀಸ್ ಆರ್ ದ ಎಕ್ಸಾಂಪಲ್. ಹಾಗಾದರೆ ನಾನ್ ಬೆನ್ಸಿನಾಯ್ಡ್ ಅಂದರೆ ಏನಾಗುತ್ತೆ? ಸೊ ಟ್ರೋಪೋಲೋನ್. ಸೊ ಟ್ರೋಪೋಲೋನ್ ಇಸ್ ದಿ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದಿ ನಾನ್ ಬೆನ್ಸಿನ್ ಆರ್ ಎಲ್ಸ್ ನಾನ್ ಬೆನ್ಸಿನಾಯ್ಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ಎಕ್ಸಾಕ್ಟ್ಲಿ what are the types of organic compounds, how you can classify organic compound. Okay, so next we will go with the functional groups. What is functional group? Hagadre functional group andre no, so it is nothing but an atom or group of atoms present in a molecules, right. So ಒಂದು molecule ಅಲ್ಲಿ ಏನಾಗುತ್ತೆ, ಒಂದು atom ಇರಬಹುದು ಅಥವಾ group of atoms which is present in molecule which determines the properties of that organic compound is called the functional group. ಅರ್ಥ ಆಯ್ತಾ? ಹಾಗಾದ್ರೆ ಫಂಕ್ಷನಲ್ ಗ್ರೂಪ್ ಅಂದ್ರೇನು? ಸೊ ಯಾವುದಾದ್ರೂ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ದ ಸ್ಪೆಷಲ್ ಟೈಪ್ ಆಫ್ ಆಟಮ್ಸ್ ಆರ್ ಎಲ್ಸ್ ಗ್ರೂಪ್ ಆಫ್ ಆಟಮ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಂಪೌಂಡ್ and they will show the properties exact. So whether it is related to acid, aldehyde, ketones or anything. ಎಕ್ಸಾಂಪಲ್ ಏನಾಗುತ್ತೆ ಕೇಳಿದ್ರೆ, ಸೊ ಈ ರೀತಿ OH ಗ್ರೂಪ್ ಇದ್ರೆ ಅದನ್ನು ಆಲ್ಕೋಹಾಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಫಂಕ್ಷನಲ್ ಗ್ರೂಪ್ ಏನಾಗುತ್ತೆ? OH ಇಟ್ ಈಸ್ ನಥಿಂಗ್ ಬಟ್ ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಹೈಡ್ರಾಕ್ಸಿಲ್ ಗ್ರೂಪ್. ಆ್ಯಂಡ್ CHO ಗ್ರೂಪಿಗೆ ಏನು ಹೇಳ್ತೀವಿ ನಾವು ಅದನ್ನು? ಆಲ್ಡಿಹೈಡ್ ಗ್ರೂಪ್ ಅಂತ ಹೇಳ್ತೀವಿ, ಆಲ್ಡಿಹೈಡ್ ಗ್ರೂಪ್. ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯಾವುದು? COOH ಗ್ರೂಪ್ ಪ್ರೆಸೆಂಟ್ ಇದ್ರೆ ಅದನ್ನ ಏನು ಹೇಳ್ತೀವಿ ನಾವು ಅದನ್ನು? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಹಾಗಾದರೆ ಫಂಕ್ಷನಲ್ ಗ್ರೂಪ್ ಅಂದರೆ ಏನು? ಸಿಂಪ್ಲಿ ವಿ ಕ್ಯಾನ್ ಸೇ, ರೈಟ್. ಸೊ ನೀವು ಏನು ತೊಗೊಂಡಿದ್ದೀರಿ? ಸೈನ್ಸನ್ನು ತೊಗೊಂಡಿದ್ದೀರಿ ಅಲ್ವಾ? ಸೊ ಸೈನ್ಸ್ ಸ್ಟೂಡೆಂಟ್ಸ್. ಹಾಗಾದರೆ ಇವಾಗ 3 ಕ್ಲಾಸ್ ರೂಮ್ ಇರುತ್ತೆ ಅಂತ ತಿಳಿಸ್ಕೊಳ್ಳಿ. ಸೊ ಕ್ಲಾಸ್ ರೂಮ್ 1, ಕ್ಲಾಸ್ ರೂಮ್ 2 ಆ್ಯಂಡ್ ಕ್ಲಾಸ್ ರೂಮ್ 3, ರೈಟ್. ಸೊ ಇವಾಗ ಏನಾಗುತ್ತೆ, ಜನರಲ್ ಆಗಿ ಕ್ಲಾಸ್ ರೂಮ್ ಎಲ್ಲದರಲ್ಲಿ 50 ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ಕೊಳ್ಳಿ. 50 ಸ್ಟೂಡೆಂಟ್ಸ್, ರೈಟ್. ಸೊ ಇಲ್ಲಿ ಏನಾಗುತ್ತೆ, ಸೊ ಕ್ಲಾಸ್ ರೂಮ್ ಎದುರು ಕಡೆಗೆ ನಾನೇನು ಬರೀತೀನಿ? ಇದು ಸೈನ್ಸ್ ಕ್ಲಾಸ್ ರೂಮ್ ಅಂತ ಬರೀತೀನಿ, ಸೈನ್ಸ್, ರೈಟ್. ಸೊ ಇಲ್ಲಿ ಪಕ್ಕದಲ್ಲಿ ಏನು ಬರೀತೇನೆ? ಕಾಮರ್ಸ್, and here I will write arts, science, right. ಸೊ ಇವಾಗ 50 ಜನ ಇಲ್ಲಿದ್ದಾರೆ, 50 ಜನ ಇಲ್ಲಿದ್ದಾರೆ. ಸೊ ಯೂನಿಫಾರ್ಮ್ ಹಾಕೊಂಡು ಕೂತ್ಕೊಳ್ತಾರೆ. ಸೊ ಇವಾಗ ನಾವು ಬೋರ್ಡನ್ನು ತೆಗೆದ್ರೆ, ಸೊ ಎಲ್ಲ ಬೋರ್ಡನ್ನು ರಿಮೂವ್ ಮಾಡ್ತೀನಿ. ಸೊ ಇವಾಗ ಹೊಸೊಬ್ಬರು ಯಾರಾದರೂ ಬಂದರೆ ಅವ್ರಿಗೆ ಗೊತ್ತಾಗ್ತದಾ ಇಲ್ಲಿ ಏನು 50 ಮೆಂಬರ್ಸ್, ಇಲ್ಲಿ ಕೂಡ 50 ಮೆಂಬರ್ಸ್, ಇಲ್ಲಿ ಕೂಡ 50 ಮೆಂಬರ್ಸ್. ಸೊ ಯಾರು ಏನು ಅಂತ ಗೊತ್ತಾಗ್ತದೆ, ಯಾವ ಕ್ಲಾಸಿಗೆ ಹೋಗಬೇಕು. ಅಥವಾ ನಾನೇ ಈಗ ಹೊಸದಾಗಿ ಬಂದೆ ಅಂತ ಅನ್ಸ್ಕೊಳ್ಳಿ, ಐ ಡೋಂಟ್ ನೋ ವಿಚ್ ಕ್ಲಾಸ್ ರೂಮ್ ಇಟ್ ಈಸ್. ನಾನು ಎಲ್ಲಿ ಹೋಗಿ ಪಾಠ ಮಾಡಬೇಕು? ಕೆಮಿಸ್ಟ್ರಿಯನ್ನು. ಇಲ್ಲಿ ಹೋಗಿ ಕೆಮಿಸ್ಟ್ರಿ ಪಾಠ ಮಾಡ್ಲಿಕ್ಕೆ ಆಗ್ತದಾ? ಕಾಮರ್ಸ್ ರೂಮಲ್ಲಿ ಇಲ್ಲ. ಆರ್ಟ್ಸ್ ರೂಮಿಗೆ ಹೋದರೆ ಅಲ್ಲಿ ಪಾಠ ಮಾಡ್ಲಿಕ್ಕೆ ಆಗುತ್ತಾ ಕೆಮಿಸ್ಟ್ರಿಯ ಬಗ್ಗೆ? ಇಲ್ಲ. ಕೆಮಿಸ್ಟ್ರಿ ಬಗ್ಗೆ ಮಾತಾಡಬೇಕಿದ್ರೆ ಎಲ್ಲಿ ಹೋಗಬೇಕು ನಾನು? ಸೈನ್ಸ್ ಅಲ್ವಾ? ಹಾಗಾದ್ರೆ ಏನಾಗುತ್ತೆ, ಸೊ ಇಲ್ಲಿ ನೋಡ್ಬೇಕು ಕ್ಲಾಸ್ ರೂಮಲ್ಲಿ ಯಾವುದು ಬರೆದಿದೆ, ರೈಟ್. ಫ್ರಂಟಲ್ಲಿ ಏನು ಬರೆದಿದೆ, ಕ್ಲಾಸ್ ರೂಮ್ ಎದುರುಗಡೆ ಏನು ಬರೆದಿದೆ? ಸೈನ್ಸ್ ಕ್ಲಾಸ್ ರೂಮ್ ಇಫ್ ಇಟ್ ಈಸ್, ರೈಟ್. ಹಾಗಾದರೆ ಇಲ್ಲಿ 50 ಮೆಂಬರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಯ್ತು ಇವಾಗ? ಸೈನ್ಸ್. ಇಲ್ಲಿ 50 ಮೆಂಬರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಮರ್ಸ್. ಸೊ ಇಲ್ಲಿ ಏನಾಗುತ್ತೆ ನಮಗೆ? ಆರ್ಟ್ಸ್. ಹೇಗೆ ಗೊತ್ತಾಯಿತು ನಮಗೆ? ಸೊ ವಿ ಹ್ಯಾವ್ ಗಿವಿಂಗ್ ವಾಟ್ ಹೆಡಿಂಗ್ ಹಿಯರ್, ಸೈನ್ಸ್ ಅಂತ ಕೊಟ್ಟಿದ್ದೇವೆ, ಇಲ್ಲಿ ಕಾಮರ್ಸ್ ಅಂತ ಕೊಟ್ಟಿದ್ದೇವೆ, ಆರ್ಟ್ಸ್ ಅಂತ ಕೊಟ್ಟಿದ್ದೇವೆ, ರೈಟ್. ಹಾಗಾದರೆ ಈ 50 ಸ್ಟೂಡೆಂಟ್ಸ್ ಏನಾಗ್ಬೋದು? CA ಮಾಡ್ಲಿಕ್ಕೆ ಆಗ್ತದೆ, ಸೈನ್ಸ್ ಮಾಡ್ಬೋದು. ಬಟ್ ಈ ಕಾಮರ್ಸ್ ಇವಾಗ MBBS ಮಾಡಿದರೆ MBBS ಮಾಡ್ಲಿಕ್ಕೆ ಆಗ್ತದಾ? ಸೊ BDS ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಅರ್ಥ ಆಯ್ತಾ? ಸೊ ಅದರಿಂದ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಸ್ಪೆಸಿಫಿಕ್ ಪ್ರಾಪರ್ಟೀಸ್, ರೈಟ್. ಸೊ ಕಾಮರ್ಸ್ ಹುಡುಗನಿಗೆ MBBS ಮಾಡ್ಲಿಕ್ಕೆ ಆಗಲ್ಲ. ಸೈನ್ಸ್ ಹುಡುಗನಿಗೆ ಏನು ಮಾಡ್ಬೋದು? ಅದರ ಸ್ಪೆಷಲಿ ಬಯಾಲಜಿ ತಗೊಂಡಿದ್ರೆ ಏನು ಮಾಡ್ಬೋದು? MBBS ಅನ್ನು ತಗೊಳ್ಬೋದು, ರೈಟ್. ಸೊ ಇವಾಗ ಹೇಳ್ಬೋದು ಸೈನ್ಸ್ ಇದ್ದರೆ
ಬಯಾಲಜಿ ಇದ್ದರೆ ಏನು ಮಾಡ್ಬೋದು, MBBS ಅನ್ನು ತೊಗೊಳ್ಬೋದು. ಹಾಗಾದ್ರೆ ಏನಾಯ್ತು ಇವಾಗ ಸೈನ್ಸ್ ಇಸ್ ಎ ಕ್ಯಾರೆಕ್ಟರ್, ಇದರ ಪ್ರಾಪರ್ಟಿ, ಸೈನ್ಸು ಪ್ರಾಪರ್ಟಿ ಆಯಿತು, ಕಾಮರ್ಸ್ ಪ್ರಾಪರ್ಟಿ ಆಯಿತು, ಆರ್ಟ್ಸ್ ಏನಂತದ್ದು ಏನಾಯಿತು ಪ್ರಾಪರ್ಟೀಸ್ ಆಯಿತು. ಹಾಗಾದರೆ ಸೊ ಇವಾಗ ಎಲ್ಲ 50 ಮೆಂಬರ್ಸ್ ಇದ್ದಾರೆ. ಸಪೋಸ್ ಇಫ್ ಐ ಟೇಕ್ CH3 CH2 ಆ್ಯಂಡ್ ದೆನ್ CH2, ಇದು 50 ಮೆಂಬರ್ಸ್ ಅಂತ ಹೇಳ್ಕೊಳ್ಳಿ. 1 2 3 ಅಂದರೆ ಪ್ರೋಪೇನ್ ಆಯಿತು. ಸೊ ಸಿಂಪಲ್ ಪ್ರೋಪೇನ್, CH3 ಮೀತಾ ಆಯಿತಾ ಪ್ರೋಪೇನ್. ಸೊ ಇದೇ ಹೈಡ್ರೋಕಾರ್ಬನಿಗೆ ನಾನು CH2 ಬರೆದು OH ಹಾಕಿದ್ರೆ ಏನಾಯ್ತು ಇದು. ಸೊ ದಿಸ್ ಬಿಕಮ್ಸ್ ವಾಟ್ ನಾವು ಆಲ್ಕೋಹಾಲ್. ಇವಾಗ ಇದು ಆಲ್ಕೋಹಾಲ್ ಆಗಿ ರಿಯಾಕ್ಟ್ ಮಾಡ್ತು, ಪ್ರೊಪೆನಾಲ್ ಅಂತ ಹೇಳ್ತೀವಿ, ಪ್ರೊಪೆನಾಲ್. ಸೊ ಅದಾದ ನಂತರ CH3 CH2 ಆ್ಯಂಡ್ ದೆನ್ CHO ಇಫ್ ಐ ರೈಟ್ ಇದೇನಾಯ್ತು ಇವಾಗ CHO ಆಯ್ತು ಅಲ್ವಾ. ಇದಕ್ಕೇನು ಹೇಳ್ತೀವಿ ನಾವು ಅದನ್ನು ಆಲ್ಡಿಹೈಡ್. Right, so if I remove one more thing here, CH3 CH2, if I write COOH, it becomes what? Acid, carboxylic acid. Right, so ಇಲ್ಲಿ ಯಾವ ರೀತಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಇದೆ ನೋಡಿ, ಅದೇ ರೀತಿಯಲ್ಲಿ ಇಲ್ಲಿ ನೋಡಿ. ಸೊ ದಿಸ್ ಇಸ್ ಒನ್ ಥಿಂಗ್, ದಿಸ್ ಇಸ್ ಅನದರ್ ಥಿಂಗ್ ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಡಿಫ್ರೆಂಟ್ ಥಿಂಗ್. ಇಲ್ಲಿ 3 ಕಾರ್ಬನ್ ಇದೆ, ಇಲ್ಲಿ ಕೂಡ 3 ಕಾರ್ಬನ್ ಇದೆ, ಇಲ್ಲಿ ಕೂಡ ಏನಾಗಿದೆ ಈ ಕಾರ್ಬನನ್ನು ಸೇರಿಸಿ 3 ಕಾರ್ಬನ್ ಇದೆ. ನಾವು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್, ಸ್ಟಾರ್ಟಿಂಗಲ್ಲಿ ಏನು ತಗೊಂಡಿದ್ದೆ ನಾನು, ಮೀತಾ eta propa. So propane, I have taken what simple hydrocarbon is nothing but methylpropane. But now what happens, this compound shows different characteristics, different properties. So idu MBBS ಮಾಡ್ತಿದ್ದು IAS ಆಫೀಸರ್ ಆಯಿತು, ಇದು CA ಕ್ಲಿಯರ್ ಮಾಡ್ಕೊಳ್ತು ಅಂತ ಹೇಳ್ಸ್ಕೊಳ್ಳಿ. Right, so it is based on what, it is based on its properties, whether it is science, commerce, arts. The same way the compounds will shows different property. ರೈಟ್, ಸೊ OH ಇದ್ರೆ ಆಲ್ಕೋಹಾಲ್ ಅಂತ ಹೇಳ್ಬೋದು, COH ಗ್ರೂಪ್ ಇದ್ರೆ ಆಲ್ಡಿಹೈಡ್ ಅಂತ ಹೇಳ್ಬೋದು. ಸೇಮ್ ಥಿಂಗ್ ಐ ಹ್ಯಾವ್ ಟೇಕನ್ ಹಿಯರ್. ರೈಟ್, ಇದಿದ್ರೆ ಆಸಿಡ್ ಅಂತ ಹೇಳ್ಬೋದು. ರೈಟ್, ಹಾಗಾದರೆ ಫಂಕ್ಷನಲ್ ಗ್ರೂಪ್ ಅಂದ್ರೇನು? ಸೊ ದಟ್ ಇಸ್ ದ ಮೇನ್ ಥಿಂಗ್. ಫಂಕ್ಷನಲ್ ಗ್ರೂಪ್ ಯಾವುದಿರುತ್ತೆ ನೋಡಿ, ಬೈ ಲುಕಿಂಗ್ ಎಟ್ ದ್ಯಾಟ್ ಮಾಲಿಕ್ಯೂಲ್ ಆರ್ ಎಲ್ಸ್ ಆಟಮ್ ಯು ಕ್ಯಾನ್ ಸೇ ವೆದರ್ ಇಟ್ ಈಸ್ ಆಲ್ಕೋಹಾಲ್, ಆಲ್ಡಿಹೈಡ್, ಆಸಿಡ್, ಕೀಟೋನ್. ಸೊ ಕೀಟೋನ, ಆಲ್ಡಿಹೈಡ, ಕಾರ್ಬಾಕ್ಸಿಲಿಕ್ ಆಸಿಡ, ಹ್ಯಾಲೋ ಆಲ್ಕೆನ್ಸ, ಹ್ಯಾಲೋ ಅರಿನ್ಸ, ಎಸ್ಟರ್ಸ, ಅಮೈಡ್ಸ. This all are what class of compounds. It is based on the what functional group. ಹಾಗಾದರೆ ಇಂಪಾರ್ಟೆಂಟ್ ಏನು, ಫಂಕ್ಷನಲ್ ಗ್ರೂಪ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ನಿಮ್ಮ ಕಂಪೌಂಡ್ ಇದೆ, ಸೊ ಕಂಪೌಂಡ್ ಇಸ್ ಸೇಮ್, CH3 CH2 CH3 ಆಲ್ ಆರ್. ಬಟ್ ಹಿಯರ್ OH CHO, ಇಲ್ಲಿ ಒಂದು ಈ ಕಾರ್ಬನಿಗೆ ಪುನಃ ಬೇರೆ ಆಗಿದೆ, ಇಲ್ಲಿ ನೋಡಿ OH ಗ್ರೂಪ್ ಸೇರಿದೆ ಕಾರ್ಬನಿಗೆ. ಹಾಗಾದರೆ ಸೊ ಇಟ್ ಈಸ್ ಅನ್ ಆಟಮ್. ಸೊ ಆಟಮ್ ಇನ್ನೊಂದು ಬರಿತೇನೆ ನಾನು, CH3 CH2 ಆ್ಯಂಡ್ CH3 ಇದದು CH2 ಮಾಡಿ Cl ಬರೆದಿದ್ದೇನೆ, Cl. ರೈಟ್, ಇದೇನಾಯಿತು, ಹ್ಯಾಲೋ ಆಲ್ಕೇನ್ಸ್ ಆಯಿತು, ಹ್ಯಾಲೋ alkanes. See here, an atom. So this is an atom, or else group of atoms present in a molecule. So which determines the property of the organic compound is called functional group. ಹಾಗಾದರೆ functional group ಅಂದರೆ ಏನಾಯಿತು, ಸೇಮ್ ಥಿಂಗ್. ವೆರಿ ಸಿಂಪ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹಿಯರ್. ಅದರ ಪ್ರಾಪರ್ಟೀಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೂ ಇಸ್ ಹೆಡೆಡ್ ಅಲ್ವಾ, ಸೊ ಯಾರು, ಸೊ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಇಲ್ಲಿ. ರೈಟ್, ಸೊ ಹೀ ಈಸ್ ಅ ಮೇನ್ ಪರ್ಸನ್ ಹಿಯರ್. ರೈಟ್, ಅದರಿಂದ OH ನ ರೋಲ್ ಇದೆ, ಆಲ್ಕೋಹಾಲ್ ಅಂತ ಹೇಳುತ್ತೆ. ಸೊ ಇಲ್ಲಿ OH ಇಲ್ಲ, CHO ಗ್ರೂಪ್ ಬಂದಿದೆ. ಸೊ ದ ಮೇನ್ ಪರ್ಸನ್ ಹಿಯರ್. ಸೊ VVIP ಅಂತ ಹೇಳ್ಬೋದು ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಹಾಗಾದರೆ ಇದು 3 ಕಾರ್ಬನ್ ಏನಿದೆ, ಸೊ ನೋ. ಸೊ ಇವರೇನು ಹೇಳಲ್ಲ, ಇವರೇ ಹೇಳ್ತಾರೆ, OH CHO ಆ್ಯಂಡ್ COH ಗ್ರೂಪ್ ಹೇಳ್ತಾರೆ. ಆ್ಯಂಡ್ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಏನು ಹೇಳ್ತೀವಿ ನಾವು ಅದನ್ನು ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಫಂಕ್ಷನಲ್ ಗ್ರೂಪ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ homologous series. Right, what is homologous series? So before going to that homologous series, we will discuss with an example. ಏನು homologous series ಅಂದರೆ, homologous series ಅಂದರೆ ವೆರಿ ಸಿಂಪಲ್ ಎಕ್ಸಾಂಪಲ್. ಸೊ ಐ ವಿಲ್ ಗಿವ್ CH4, okay, CH3 and then CH3, CH3, CH2, CH3, then CH3, CH2, CH2, CH3, right? So this is methane, I called methane, propane, not propane, methane, ethane, and then propane and the butane. And you can say pentane also, no problem. So you can say take pentane, okay, so your wish. Right, so here what happens, I have written what 4 compounds. I got 4 compounds somewhere else. Right, first I have named as methane, second one is ethane and propane and butane, and then the pentane. Right, so if I see the molecular formula, so CH4 I have here, and then
CH4, how many carbons are there? Carbon is 1 and then hydrogen is 4. Okay, and you can see here how many carbon is 2 and hydrogen is 6, right? So carbon here, how many carbon number here? Carbon number becomes what? 3 here, and hydrogen becomes what? 6 and plus how many? 8, right? So in this molecular formula, so butane you have what? Carbon becomes what? 4 and hydrogen becomes what? 8 to so 10. So if I observe, right, this for example, some gradation you can see. So number of carbon atom increases by 1, 2, 3, 4, okay, and then you can say the carbon number if it is n, carbon number if it is n, and then you have the exact hydrogen atom for that particular carbon. So carbon number if it is 1, then you can say hydrogen is 4, right, and then hydrogen is 4, right, hydrogen is 4. How you are getting, right? Hydrogen you have 4. So what we have to do? So 2 into n plus 2, right? We will see if it is possible or not, right? So next you can see carbon number 2. So carbon number 1 I will give here, right? Carbon number 1, right? So carbon 1, and then what happens? It is also carbon 1 ಆದ್ರೆ ಏನಾಗುತ್ತೆ ನಮಗೆ carbon 1 and then hydrogen ಎಷ್ಟಾಗುತ್ತೆ ನೋಡಿ 2 into 1 into 2 ಎಷ್ಟಾಯಿತು C1H4. So this is holds good for first one. Okay, so next second ಗೆ ಹೋಗುವ ಕಾರ್ಬನ್ ಎಷ್ಟಿದೆ ನೋಡಿ, ಕಾರ್ಬನ್ ಹಿಯರ್ 2, ಕಾರ್ಬನ್ ಹಿಯರ್ 2, n is equal to ಏನಾಗಿದೆ ನಮಗೆ n is equal to 2 here, n is equal to 2. Second one C2H2 into 2 plus 2, n is equal to what? 2 ಆಗಿದೆ, n is equal to 2 ಆಗಿದೆ ನೋಡಿ. C2ಗೆ ಎಷ್ಟಾಗುತ್ತೆ ನೋಡಿ ಹೈಡ್ರೋಜನ್ ಆಟಮ್. So how many hydrogen atoms are there for what? If the carbon number becomes what? 2, carbon number 2 ಆದರೆ ಎಷ್ಟು ಬರುತ್ತೆ ನೋಡಿ ಅಲ್ಲಿ, right? C2 ಎಷ್ಟಾಗುತ್ತೆ ನೋಡಿ 2 into 2 4 ಆಯಿತು, 4 plus ಎಷ್ಟಾಯಿತು 6 ಆಯಿತು ನೋಡಿ. ಕಾರ್ಬನ್ 2 ಇದ್ದರೆ ಹೈಡ್ರೋಜನ್ ಎಷ್ಟಾಗಿದೆ 6, right? So now we will try to ಕಾರ್ಬನ್ ನಂಬರ್ ಎಷ್ಟು 3 ಇದ್ದರೆ ಏನಾಗುತ್ತೆ ನೋಡು, n becomes 3 ಏನಾಗುತ್ತೆ, this is 3 here and here you have to write 3, right? So then what is the answer? C3 H ಎಷ್ಟಾಗುತ್ತೆ ನೋಡಿ 2 into 3 6 plus 2 ಎಷ್ಟಾಗುತ್ತೆ ಇಲ್ಲಿ 8 ಆಗುತ್ತೆ. So see here 1 2 3 carbon, 3 plus 3 how many hydrogen here? 8 hydrogen here. It is also holds good for the number 3. So if you write it for butane also, carbon number 4 you are getting what? Hydrogen 10, right? So carbon if it is 4 and then you are getting hydrogen becomes what? 10, right? So if I goes on increasing the carbon number by 1, right? So butane, heptane, hexane, nonane, decane, whatever it may be, if you write it, so then you can represent it through what? One general formula. So ಯಾವುದೇ ಒಂದು ಕ್ಲಾಸ್ ಆಫ್ ಕಾಂಪೌಂಡಿಗೆ ಎಷ್ಟೋ ಕಾಂಪೌಂಡ್ ಇದೆ ಈ ರೀತಿ ಇದು, right? So generally we are calling this one what? Alkane ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನ? Alkane. You learnt it ಅಲ್ವಾ, ಹೈಡ್ರೋಕಾರ್ಬನ್ ಚಾಪ್ಟ್ರಲ್ಲಿ ಅಲ್ಕೇನ್ ಎನ್ನುವಂಥದ್ದನ್ನು ಕಲ್ತಿದ್ದೀರಿ. ಸೊ ಇದು ಅಲ್ಕೇನ್ ಇರುತ್ತೆ. ಅದೇ ರೀತಿಯಲ್ಲಿ ಅಲ್ಕೀನಿಗೂ ಕೂಡ ಇದೇ ರೀತಿ ಬರೀಬಹುದು ಆ್ಯಂಡ್ ಅಲ್ಕೈನಿಗೆ ಕೂಡ ಈ ರೀತಿ ರೆಪ್ರೆಸೆಂಟೇಷನನ್ನು ಕೊಡ್ಬೋದು, ರೈಟ್? ದ ಒನ್ ಥಿಂಗ್ ಈಸ್ ಶ್ಯೂರ್ ಹಿಯರ್, ಸೊ ಯು ಕ್ಯಾನ್ ರೆಪ್ರೆಸೆಂಟ್ ಆಲ್ ದ ವಾಟ್ ಎವರ್ ಅಲ್ಕೀನ್ ಯು ಹ್ಯಾವ್, ಯು ಕ್ಯಾನ್ ರೆಪ್ರೆಸೆಂಟ್ ಇಟ್ ಥ್ರೂ ದಿ ಸಿಂಗಲ್ ಫಾರ್ಮುಲಾ, ಜನರಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಪಾಯಿಂಟ್ ನಂಬರ್ 1, ಯು ಶುಡ್ ಹ್ಯಾವ್ ಜನರಲ್ ಫಾರ್ಮುಲಾ. ಸೊ ಜನರಲ್ ಫಾರ್ಮುಲಾ ಎನ್ನುವಂಥದ್ದು ಇರಬೇಕು. ಆ್ಯಂಡ್ ಇಫ್ ಯು ಸಿ ದ ವಾಟ್ ಈಸ್ ದ ಡಿಫ್ರೆನ್ಸ್ ಹಿಯರ್, ಸೊ ಡಿಫ್ರೆನ್ಸ್ ಏನಾಗುತ್ತೆ ನೋಡಿ ಇದಕ್ಕೂ ಮತ್ತು ಇದಕ್ಕೂ. ಸೊ ಇಲ್ಲಿಗೂ ಡಿಫ್ರೆನ್ಸ್ ಏನಿರುತ್ತೆ ನಮಗೆ, ಒಂದು ಕಾರ್ಬನ್ ಡಿಫ್ರೆನ್ಸ್ ಇದೆ, 2 ಹೈಡ್ರೋಜನ್ ಡಿಫ್ರೆನ್ಸ್ ಇದೆ, ಇದು ಮತ್ತು ಇದಕ್ಕೆ ಅಲ್ವಾ. ಸೊ ಇಲ್ಲಿ ಕೂಡ ಏನಾಗುತ್ತೆ, ಇದಕ್ಕೆ ನೋಡಿದಾಗ ಏನಾಗುತ್ತೆ, ನಮಗೆ ಒಂದು ಕಾರ್ಬನ್ ಡಿಫ್ರೆನ್ಸ್ ಇದೆ ಮತ್ತು ಹೈಡ್ರೋಜನ್ ಡಿಫ್ರೆನ್ಸ್ ಇದೆ. ಸೊ ದಿಸ್ ಎಕ್ಸಾಂಪಲ್ ಈಥೇನಿಗೆ ಮತ್ತು ಪ್ರೋಪೇನಿಗೆ ಡಿಫ್ರೆನ್ಸ್ ಏನು ಕೇಳಿದ್ರೆ, ಒಂದು ಕಾರ್ಬನ್ ಮತ್ತು 2 ಹೈಡ್ರೋಜನ್. ಹಾಗಾದರೆ ಪ್ರೋಪೇನ್ ಮತ್ತು ಬ್ಯೂಟೇನಿಗೆ ಏನು ಡಿಫ್ರೆನ್ಸ್ ಇದೆ ನೋಡಿ, ಒನ್ಸ್ ಅಗೇನ್ ಯು ಹ್ಯಾವ್ 1 ಕಾರ್ಬನ್ ಆ್ಯಂಡ್ 2 ಹೈಡ್ರೋಜನ್, ರೈಟ್? ಸೊ if you see the difference between that example, methane to ethane to propane to butane, you have the general difference is what? CH2, right? And then what about the properties? So methane ಯಾವ ಪ್ರಾಪರ್ಟಿಯನ್ನು ತೋರಿಸುತ್ತೆ, the same properties you can expect from what? ethane. ಅರ್ಥ ಆಯ್ತಲ್ವಾ? ಸೊ ಮೀಥೇನ್ ಏನು ಪ್ರಾಪರ್ಟಿ ಕೊಡುತ್ತೆ ನೋಡಿ, ಸೇಮ್ ಪ್ರಾಪರ್ಟಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ವಾಟ್? ethane and also the propane, right? And that goes on, right? Or else the changes you can observe in a melting point or boiling point with the gradation. ಯಾವುದೋ ಒಂದು ಗ್ರೇಡೇಷನಲ್ಲಿ ಏನಾಗುತ್ತೆ ನಮಗೆ ಚೇಂಜ್ ಆಗುತ್ತೆ. ಯಾವುದೋ ಒಂದು ಪ್ರಾಪರ್ಟಿ ಇದು 10 ಇದೆ ಅಂತ ಎಣಿಸ್ಕೊಳ್ಳಿ, ಇದೇನಾಗುತ್ತೆ 15 ಇರ್ಬೋದು, ಇದೇನಾಗುತ್ತೆ ನಮಗೆ 20 ಇರ್ಬೋದು, ಇದೇನಾಗುತ್ತೆ ನಮಗೆ 25.
ಗ್ರೆಡೇಷನ್ ನೋಡಿ, ಇದಕ್ಕೆ ಡಿಫರೆನ್ಸ್ 5, ಇದಕ್ಕೆ ಡಿಫರೆನ್ಸ್ 5, ಇದಕ್ಕೆ ಡಿಫರೆನ್ಸ್ 5, ಎಲ್ಲದಕ್ಕೂ ಆಗಬೇಕಂತಿಲ್ಲ. ಸೊ ಸಮ್ ವಾಟ್ ವಿ ಕ್ಯಾನ್ ಸೇ ದೇರ್ ಇಸ್ ಅ ಪರ್ಟಿಕ್ಯುಲರ್ ಗ್ರೆಡೇಷನ್. ಸೊ ಈ ರೀತಿ ಗ್ರೆಡೇಷನ್ ಎನ್ನುವಂಥದ್ದು ಯಾವುದು ಫಿಸಿಕಲ್ ಪ್ರಾಪರ್ಟಿಯಲ್ಲಿ, ರೈಟ್. ಆ್ಯಂಡ್ ಇಫ್ ಯು ಸಿ ದಿ ಮಾಲಿಕ್ಯುಲರ್ ಮಾಸ್, ಸೊ ಇದರ ಮಾಲಿಕ್ಯುಲರ್ ಮಾಸ್ ಎಷ್ಟು, ಇದರ ಮಾಲಿಕ್ಯುಲರ್ ಮಾಸ್ ಎಷ್ಟು, ಇದರ ಮಾಲಿಕ್ಯುಲರ್ ಎಷ್ಟು, ಇದರ ಮಾಲಿಕ್ಯುಲರ್ ಮಾಸ್ ಎಷ್ಟು, ದ ಮಾಲಿಕ್ಯುಲರ್ ಮಾಸ್ ವಿಲ್ ಇನ್ಕ್ರೀಸಸ್, right. So if you see the group of compounds, you can head it by what, alkane for it, right. So many examples are there, right. If you group it, right, and if you observe all the characteristic whatever I have done here, and if you go with some physical properties and their values and the molecular mass whatever it may be, right, if you see it, and finally you can represent it through what, the single general formula. If you have entire this condition apply for this, if it is okay, then you can say it is an homologous series. ಏನು ಹೇಳ್ತೀವಿ ನಾವು ಅದನ್ನು, homologous series ಅಂತ ಹೇಳ್ತೀವಿ. ಹಾಗಾದರೆ homologous series ಅಂದ್ರೇನು, a series of same class of organic compounds which can be represented by number 1 general formula, and in which any two successive members is differed from what, CH2 group is called as homologous series. ಏನು ಹೇಳ್ತೀವಿ ನಾವು ಅದನ್ನು, ಹೋಮೋಲೋಗಸ್ ಸೀರೀಸ್ ಅಂತ ಹೇಳ್ತೀವಿ. ಹಾಗಾದರೆ ಎಕ್ಸಾಂಪಲ್ ಯಾವುದೆಲ್ಲ ಕೇಳಿದ್ರೆ ಹೋಮೋಲೋಗಸ್ ಸೀರೀಸಿಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೋದು. ಯಾವುದು, ಅಲ್ಕೇನ್ ಆ್ಯಂಡ್ ದಿ ಅಲ್ಕೈನ್ ಇಸ್ ಎ ಎಕ್ಸಾಂಪಲ್, ರೈಟ್. ಹಾಗಾದರೆ ಈಚ್ ಮೆಂಬರಿಗೆ ಏನು ಹೇಳ್ತೀವಿ ನಾವು ಅದನ್ನು, ಸೊ ಈಚ್ ಮೆಂಬರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಟ್ ಹೋಮೋಲೋಗಸ್ ಸೀರೀಸ್ ಆ್ಯಂಡ್ ವಿ ಆರ್ ಕಾಲಿಂಗ್ ಹೋಮೋಲೋಗೈ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು, ಹೋಮೋಲೋಗೈ ಅಂತ ಹೇಳ್ತೀವಿ. ಆ್ಯಂಡ್ ದೇ ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ದೆರ್ ಇಸ್ ಅ ರೆಗ್ಯುಲರ್ ಗ್ರೇಡೇಷನ್ ಆಫ್ ದಿ ಫಿಸಿಕಲ್ ಪ್ರಾಪರ್ಟೀಸ್. Regular gradation of physical properties with increase in the molecular mass. Already I have explained that terms how it is varied. Example ಯಾವುದಲ್ಲ, alkane and alkyne. So if I add OH group for is OH, methanol, ethanol, propanol and butanol, so that is also an example for what, homologous, right. So if I put alcohol, so then you can say you are getting alcohol. Acid ಹಾಕಿದ್ರೆ ಏನಾಗುತ್ತೆ, ಆಸಿಡ್ ಆಗುತ್ತೆ. ಅಲ್ಲಿ ಕೂಡ ಏನಾಗುತ್ತೆ, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ, ರೆಗ್ಯುಲರ್ ಗ್ರೇಡೇಷನ್ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ, ಆ್ಯಂಡ್ ಯು ಕ್ಯಾನ್ ರೆಪ್ರೆಸೆಂಟ್ ಇಟ್ ವಿತ್ ವಾಟ್, ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಆಲ್ಸೋ ಇಫ್ ಯು ರೈಟ್ ಇಟ್, ಆ್ಯಂಡ್ ಇಟ್ ಈಸ್ ಸೆಡ್ ಟು ಬಿ ವಾಟ್, ಹೋಮೋಲೋಗಸ್ ಸೀರೀಸ್. ಏನು ಹೇಳ್ತೀವಿ ಅದನ್ನು, ಹೋಮೋಲೋಗಸ್ ಸೀರೀಸ್ ಅಂತ ಹೇಳ್ತೀವಿ. Okay, so next we will discuss regarding system of nomenclature. So what is the nomenclature? So nomenclature is nothing but any organic compound. So if I give it to you, so we can say the name of that particular compound, right. So methane, CH4 is the methane, and the same way so many organic compounds are there, right. So whatever the organic compound, if I give it, so we can say the name of that. So we can give particular name for that organic compound, right. It should be followed by some of the system, right. So in that, number 1 is common system, right. Common system of nomenclature. ಏನು ಹೇಳ್ತೀವಿ ಅದನ್ನು, ಕಾಮನ್ ಸಿಸ್ಟಮ್ ಆಫ್ ನಾಮಿನ್ಕ್ಲೇಚರ್, ರೈಟ್. ದ ಕಾಮನ್ ನೇಮ್ ಓನ್ಲಿ ಸೇಸ್ ಇಟ್ ಈಸ್ ಕಾಮನ್ ನೇಮ್, ರೈಟ್. ಕಾಮನ್ ನೇಮ್ ಮೀನ್ಸ್ it doesn't have any basic principle, right. It doesn't have any basic principles, or else systematically we are not deriving that particular name. Simply we are giving name with the different reasons, right. This nomenclature we are calling common name of that system, or else we can say it is trivial name ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು, trivial or else trivial name system ಅಂತ ಹೇಳ್ತೀವಿ, right. So this is both common name and the, so trivial name of system, it is based on what, it is based on the source from which it is derived, right. So whatever the organic compound, so whether it is sourced by whether it is animal, right, whether it is plant, or else any animals in that particular case, which type of animal it is, right. So based on that you can give the name based on the source from which it is derived, number 1, right. And then you can go for special properties of that compound. Special property ಅನ್ನು ನೋಡಿ ಆ ಸ್ಪೆಷಲ್ ಪ್ರಾಪರ್ಟಿಗೆ ಹೆಸರನ್ನು ಕೊಡುವಂಥದ್ದು ಕಂಪೌಂಡಿಗೆ, number 2, right. Number 3 is based on the invention. So it is depending upon which type of invention have done with respect to that particular organic compound. Based on also they can give the name, right. So it is based on source, or else special properties of that compound, or else it is based on the invention, right. But it doesn't contains any type of system, or else you can say names are without any systematic basis are known as the ಕಾಮನ್ ನೇಮ್ ಅಂತ ಕೂಡ ನಾವು ಅದನ್ನು ಕರೀಬೋದು, ರೈಟ್. ಯಾವುದೇ ರೀತಿಯ ಒಂದು ಬೇಸಿಕ್ ಪ್ರಿನ್ಸಿಪಲ್ ಇರಲ್ಲ, ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನು ಹೇಳಲ್ಲ,
but simply we are giving the name for it, right. Number 1 example, right, formic acid. What is the molecular formula of formic acid? HCOOH. Formic acid, how that name is given? It is based on the source from which it is derived, right. In Latin word formica means what? Red ants, alva. Red ants nodidiralla. So adralli enagutte, so they are producing what? Formic acid, right. So the substance, organic substance will produce it from that red ants, and it is in acidic in nature, hence we are calling formic acid. Why that formic acid? So in Latin word formica means what? Red ants. Adrinda red ants inda hesaru kottidare, red ants in acid alva. Formic acid, simply based on what? Based on the source, right. And also the citric acid we are calling, citric, fruits barutte alva, citric, yavado orange irbodu, musumbi irbodu, right. And these all are what? Limbe alva. So citrus family inda bartakanta family plants alva, citrus family inda baruvanthaddu, adrinda citrus fruits anta heltivi, and that acid we are calling, organic compound we are calling citric acid anta heltivi. ಏನು ಹೇಳ್ತೀವಿ ನಾವು ಅದನ್ನ? Citric acid. And the same way acetic acid, acetum is nothing but vinegar anta ಹೇಳ್ತೀವಿ, right. So vinegar, so baking industrially vinegar ಅನ್ನು use ಮಾಡ್ತಾರೆ, and that acetum vinegar, so vinegar and that acetum, hence we are calling acetic acid anta ಹೇಳ್ತೀವಿ, CH3COOH, right. CH3COOH ಅಂತ ಹೇಳ್ತೀವಿ. At the same way methyl alcohol, it is nothing but wood spirit ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನ? methyl alcohol, it is nothing but wood spirit. So general ಆಗಿ wood ಇಂದ ಬರುವಂತದ್ದು ಆ spirit, ಅದರಿಂದ wood spirit is nothing but methyl alcohol. So these are what exactly the common name system ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನ? common name system. ಅದೇ ರೀತಿಯಲ್ಲಿ ಯೂರಿಯಾ, so whatever urea, so it is nothing but what? urination of what? Animals, from that we are getting what? Urea, right. So that is from the source from which it is derived. And some of the common name, right, so without any basis, basic systematic way we are not writing or else giving the name, simply we are giving the name, right. So CH4 we are calling methane, and it is N directly, you have N butane anta heltivi, N butane, and this is isobutane, methyta propa buta. So illi enagide straight chain ide, N butane anta heltivi, ಒಂದು branches ಆಗಿದೆ ಇಲ್ಲಿ, second carbon atom, very next second carbon, hence iso we are using isobutane. And here also you have 2 more branches here, 1 2 3, 2 more branches, total number of carbon 1 2 3 4 5. So pentane, and this is neo, right. Iso and then neo you can say, right. Yeah, straight idre n anta heltivi, branches idre iso anta heltivi. More branches, if you have 2 more carbon atom, it is attached to second one carbon atom. So ಈ carbon atom ಗೆ, so 2 more carbon atoms, hence we are calling a neo. And then this is formaldehyde, HCHO, and CH3C double bond to CH3, and we are calling acetone ಅಂತ ಹೇಳ್ತೀವಿ. CHCl3 ಇದ್ರೆ chloroform ಅಂತ ಹೇಳ್ತೀವಿ. C6H6 ಇದ್ರೆ benzene ಅಂತ ಹೇಳ್ತೀವಿ. So many organic compounds you have, right. So just refer the textbook, so from that you can get the some of idea related to what? Common system of nomenclature, right. So it is not a systematic way, right. So in one country they will the same formic acid, the first they will give the name, so in another country they will find the same formic acid and they can give the different names, artha aitalva. So ಇಲ್ಲಿ ಒಂದು everywhere we are not using that common name, right. ಇಂಡಿಯಾದಲ್ಲಿ ಒಂದು ಹೆಸರನ್ನ ಇಟ್ಟಿದ್ರೆ ಏನಾಗುತ್ತೆ, ಫಾರಿನ್ ಬೇರೆ ಕಂಟ್ರಿಯಲ್ಲಿ ಏನಾಗುತ್ತೆ, ಸೊ ದೇ ವಿಲ್ ಗಿವ್ ದೇರ್ ಕಾಮನ್ ನೇಮ್, ರೈಟ್. ಸೊ ದೆನ್ ದೇರ್ ಇಸ್ ಎ ಕನ್ಫ್ಯೂಷನ್. ಎಕ್ಸಾಮಿಗೆ ಕ್ವಶನ್ ಕೇಳ್ತಾರೆ, ಆನ್ಸರ್ ಯಾವುದು ಬರೆಯೋದಂತ ಅಲ್ವಾ. ಇಂಡಿಯನ್ ಸಿಸ್ಟಮ್ ಬರೀತೀರಾ, ಅಮೆರಿಕನ್ ಸಿಸ್ಟಮ್ ಬರೀತೀರಾ, ಯಾವುದು ಹೆಸರು ಬರೀತೀರಿ, ರೈಟ್. ಸೊ ದೆರ್ ಆರ್ ಲಾಟ್ ಆಫ್ ಡಿಫರೆನ್ಸ್. ಟು ಅವಾಯ್ಡ್ ದಟ್ ಡಿಫರೆನ್ಸ್ ವಿ ಹ್ಯಾವ್ ಟು go with the nomenclature, systematic nomenclature. So that is IUPAC nomenclature ಅಂತ ಹೇಳ್ತೀವಿ. So what is that IUPAC nomenclature? So what is the rules behind it? And it is very clear, it is systematic, right. So clearly it is systematic, right. So there are set of rules, right. So if you go anywhere else in the country, right, so if you go for abroad, and the IUPAC nomenclature is common for what? Entire country.